ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ. ಕುಸುಮ ಮಂಜುನಾಥ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಹಾಗಲಕಾಯಿ ಗೊಜ್ಜು ತೋರಿಸ್ತಾ ಇದ್ದೀನಿ ನಾನು. ಹಾಗಲಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಳ್ಳಿ, ಹೊಟ್ಟೆಲ್ಲ ತೆಗೆದು. ಒಂದು ಈರುಳ್ಳಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ, ಸ್ವಲ್ಪ ಕೊತ್ತಂಬರಿ. ಹಾಗಲಕಾಯಿನ ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಳಿ ಒಂದು 5 ನಿಮಿಷ. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ, ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ತೆಗೀರಿ, ಸೈಡ್ಗಿಡಿ. ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ. ಇದನ್ನು ಅಮ್ಮಯಿಂದ ಕಲಿತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಹಾಗಲಕಾಯಿ ಗೊಜ್ಜು ಕಸರೆ ಅಂತ ತುಂಬ ಜನ ಮಾಡಲ್ಲ, ಈ ಥರ ಮಾಡಿ ಅಷ್ಟೊಂದು ಕಸರೆ ಅನಿಸಲ್ಲ. ಈರುಳ್ಳಿ, ಕರಿಬೇವು ಫ್ರೈ ಮಾಡಿ ಸ್ವಲ್ಪ. ಅನ್ನಕ್ಕೆ, ಚಪಾತಿಗೆ ಮತ್ತು ಅನ್ನ ರಸಕ್ಕೆ, ಸೈಡಿಗೆಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಬ್ಯಾಚುಲರ್ಸ್ಗೆ ಬೇಗ ಆಗುತ್ತೆ, ಸಿಂಪಲಾಗಿ ಮಾಡ್ಕೋಬೋದು. ಫ್ರೈ ಮಾಡಿದಿರೋ ಹಾಗಲಕಾಯಿನ ಹಾಕ್ಕೊಡಿ ಇದ್ರೊಳಗಡೆ. ಆಗಲೇ ಫ್ರೈ ಮಾಡಿರ್ತೀರಲ್ಲ, ಈಗೇನು ಅಷ್ಟೊಂದು ಫ್ರೈ ಏನು ಬೇಕಾಗಿಲ್ಲ. ಎಲ್ಲ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಲು ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಮಕ್ಕಳೆಲ್ಲ ತಿಂತಾರೆ. ನಮ್ಮನೇಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ. 1 ಸ್ಪೂನ್ ಖಾರದ ಪುಡಿ ಹಾಕಿ, 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ. ಅಂದರೆ 1 ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲ, ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಇಲ್ಲ ಅಂದರೆ ಖಾರದ ಪುಡಿನೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ಸಾಂಬಾರು ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ, ಬೇಗ ಆಗೋಗುತ್ತೆ. ಎಲ್ಲರೂ ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟಲ್ಲಿ. ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ಟೊಮೊಟೊ ಬೇಕಂದರೆ ಸೇರಿಸ್ಕೋಬೋದು, ನಾನು ಟೊಮೊಟೊ ಹಾಕಿಲ್ಲ, ಹುಣಸೆ ರಸ ಹಾಕಿದ್ದೀನಿ ಅಂತ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಸಾಕು, ಹಾಗಲಕಾಯಿ ಗೊಜ್ಜಲ್ವಾ, ಸ್ವಲ್ಪ ಹಾಕ್ಕೊಳ್ಳಿ ನೀರು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಿ 5 ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ. ಎಲ್ಲ ಮಾಡಿ ಈ ಥರ ಮೇಲೆ ಎಲ್ಲ ಎಣ್ಣೆ ಬಂದರೆ ರೆಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮಾಡಿ ಒಂದು ಸಲ ನನಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ತಿನ್ಬೋದು. ಥ್ಯಾಂಕ್ ಯು.